ಇನ್ ಕೇಸ್ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಾನು ಸ್ಟಾಕಿನ ಅಪ್ಡೇಟ್ ಎಲ್ಲ ಮಾಡ್ತಾ ಇರ್ತೀನಿ. ಹಾಗೆ ನಾನು ಇವತ್ತು ಫ್ರೀ ಕ್ಲಾಸ್ ಕೂಡ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನೀವು ಅದನ್ನ ಜಾಯ್ನ್ ಆಗಬೇಕಂದ್ರೆ ನೆಕ್ಸ್ಟ್ ವೀಕ್ ಕೂಡ ನೀವು ಜಾಯ್ನ್ ಆಗ್ಬೋದು, ಫ್ರೀ ಕ್ಲಾಸ್ ಕೂಡ ಇರ್ತಾರೆ. ಫೈನ್. ಸೊ ಈಗ ನಿಫ್ಟಿ ಎಷ್ಟು ಚೆನ್ನಾಗಿ ತೋರ್ತಾ ಇದೆ ಅಂದರೆ ನಾಳೆ ದಿನ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತಾರೆ, ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾರು ವೆಯ್ಟ್ ಮಾಡ್ತಾ ಇದ್ದಾರೆ, ಆಪ್ಷನ್ ಬಯರ್ಸ್ ವೆಯ್ಟ್ ಮಾಡ್ತಿದ್ದಾರೆ, ಬಯರ್ಸ್ ವೆಯ್ಟ್ ಮಾಡ್ತಿದ್ದಾರೆ, ಸೆಲ್ಲರ್ಸ್ ವೆಯ್ಟ್ ಮಾಡ್ತಿದ್ದಾರೆ, ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಅವರಿಗೆ ಎಲ್ಲಿಂದ ಮೂಮೆಂಟಮ್ ಸಿಗ್ತಾರೆ ನಾಳೆ? ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆದರೆ ಮಾತ್ರ ಒಂದು ಒಳ್ಳೆ ಮೂಮೆಂಟಮ್ ಸಿಗ್ತಾರೆ. ಆಪ್ಷನ್ ಬಯರ್ಸಿಗೂ ಸಿಗ್ತಾರೆ ಆ್ಯಂಡ್ ಆಪ್ಷನ್ ಸೆಲ್ಲರ್ಸಿಗೂ ಕೂಡ ಸಿಗ್ತಾರೆ, ಬಿಕಾಸ್ ಅವರು ಕಾಲ್ ಅಥವಾ ಪುಟ್ನ ಶಾರ್ಟ್ ಮಾಡ್ತಾರೆ. ಫೈನ್. ಸೊ ಅವರಿಗೆ ಎಲ್ಲಿ ನಾಳೆ ಮೂಮೆಂಟಮ್ ಸಿಗ್ತಾರೆ, ಹೇಗೆ ಓಪನ್ ಆದರೆ ಮೂಮೆಂಟಮ್ ಸಿಗ್ತಾರೆ, ಫ್ಲ್ಯಾಟ್ ಓಪನ್ ಆದರೆ ಮೂಮೆಂಟಮ್ ಸಿಗ್ತಾರೆ. ಯಾಕಂದರೆ ಮಾರ್ಕೆಟ್ ಇದೇ ರೇಂಜಲ್ಲಿ ಹೋಲ್ಡ್ ಮಾಡಿದೆ. ಇಲ್ಲಿಂದ ಮಾರ್ಕೆಟ್ ಒಂದು ಒಳ್ಳೆ ಲೋವರ್ ಹೈ ಫಾರ್ಮೇಷನ್ ಮಾಡಿ ಇದೇ ರೇಂಜಲ್ಲಿ ಹೋಲ್ಡ್ ಮಾಡಿದೆ. ಇಲ್ಲಿ ಬಯರ್ಸ್ ತುಂಬಾ ಒಳ್ಳೆ ಹೋಲ್ಡ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ. ಫೈನ್. ಸೊ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಇದೇ ರೇಂಜಲ್ಲಿ ಇವತ್ತು ಕ್ಲೋಸ್ ಆಯಿತು. ದಟ್ ಮೀನ್ಸ್ ಶುಕ್ರವಾರ ಕ್ಲೋಸ್ ಆಯಿತು. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಈ ರೇಂಜ್ಗಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆಯಿತು, ದಟ್ ಮೀನ್ಸ್ 23,060 70 ಹತ್ರ ರೇಂಜಲ್ಲಿ ಓಪನ್ ಆಗಿ ದೆನ್ ಈ ಹೈನ ಬ್ರೇಕ್ಔಟ್ ಆಯ್ತು ಅಂದರೆ ಒಂದು ಮೂಮೆಂಟಮ್ ಬರ್ಬೋದು. ನಮಗದು 24,500 ತನಕ ಒಂದು ಮೂಮೆಂಟಮ್ ಸಿಗ್ಬೋದು. ಇಲ್ಲಾಂದರೆ ಏನಿದು ಪ್ರೀವಿಯಸ್ ಗ್ಯಾಪ್ ಉಂಟಲ್ಲ, ಈ ಗ್ಯಾಪ್ನ ಕೂಡ ಫಿಲ್ ಮಾಡ್ಬೋದು. ಏನಿದು ಗ್ಯಾಪ್ ಉಂಟಲ್ಲ, ಈ ಗ್ಯಾಪ್ನ ಕೂಡ ಫಿಲ್ ಮಾಡ್ಬೋದು ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿ ಹೋದರೆ. ಸೊ ಆ ಗ್ಯಾಪು ನಾಳೆ ಕೂಡ ಫಿಲ್ ಮಾಡ್ಬೋದು ಅಥವಾ 1 ವೀಕಲ್ಲಿ ಕೂಡ ಫಿಲ್ ಮಾಡ್ಬೋದು. ಬಟ್ ಮಾರ್ಕೆಟ್ ಹೋಗೋ ಚಾನ್ಸಸ್ ಆರ್ ವೆರಿ ಹೈ. ಅದೇ ಗ್ಯಾಪ್ ಅಪ್ ಓಪನ್ ಆದರೆ, ಗ್ಯಾಪ್ ಅಪ್ ಓಪನ್ ಅಂದರೆ ಏನು, ಯಾರೆಲ್ಲ ಇಲ್ಲಿ ಕಾಯ್ತಾ ಇರ್ತಾರೆ ಅವರೆಲ್ಲ ಸ್ವಲ್ಪ ನಿರಾಶೆ ಆಗ್ತಾರೆ. ಸೊ ಅವ್ರಿಗೆ ಏನು ಸಿಗ್ತಾರೆ, ಏನು ಕೂಡ ಸಿಗಲ್ಲ. ಯಾರೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ ಅವರಿಗೆಲ್ಲ ಪ್ರಾಫಿಟ್ ಸಿಗ್ತಾರೆ. ಅವ್ರು ಏನು ಮಾಡ್ತಾರೆ, ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಆವಾಗ ನಮ್ಗೆ ಇಫ್ ಇನ್ ಕೇಸ್ ಏನಾದರೂ ನಮ್ಮ ಸ್ಟ್ರಾಟಜಿ ಪ್ರಕಾರ ನಾವಿಲ್ಲಿ ಸೆಲ್ ಮಾಡಿದರೆ ನಮ್ಗೊಂದು ಒಳ್ಳೆ ಸೆಲ್ಲಿಂಗ್ ಪಾಯಿಂಟ್ಸ್ ಕೂಡ ಸಿಗ್ಬೋದು. ಫೈನ್. ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆಯ್ತಂದರೆ, ಇಲ್ಲಿ ಬ್ರೇಕ್ ಡೌನ್ ಆದಾಗ ನಾವಿಲ್ಲಿ ಸೆಲ್ ಕೂಡ ಮಾಡ್ಬೋದು. ಬಿಕಾಸ್ ಇಲ್ಲಿ ಕಾಯ್ತಾ ಇದ್ದಾರೆ, ಸೆಲ್ಲರ್ಸ್ ಕೂಡ ಕಾಯ್ತಾ ಇದ್ದಾರೆ, ಬಯರ್ಸ್ ಕೂಡ ಕಾಯ್ತಾ ಇದ್ದಾರೆ. ಈ ರೇಂಜು ಯಾರು ಸ್ಟೇಬಲ್ ಆಗಿ ಹೋಲ್ಡ್ ಮಾಡ್ತಾರೆ. ಇಫ್ ಇನ್ ಕೇಸ್ ಈ ಹೈಕಿಂತ ಅಪ್ಸೈಡಲ್ಲಿ ಹೋಲ್ಡ್ ಮಾಡಿದರೆ ಬಯರ್ಸ್ ಹೋಲ್ಡ್ ಮಾಡ್ತಾರೆ, ಈ ಲೋಕ್ಕಿಂತ ಕೆಳಗೆ ಹೋಲ್ಡ್ ಮಾಡಿದರೆ ಸೆಲ್ಲರ್ಸ್ ಹೋಲ್ಡ್ ಮಾಡ್ತಾರೆ. ಸೊ ಈ ಲೋಕ್ಕಿಂತ ಕೆಳಗೆ ಇಫ್ ಇನ್ ಕೇಸ್ ಏನಾದರೂ ಸಸ್ಟೇನ್ ಆದರೆ 5 ಮಿನಿಟ್ಸಲ್ಲಿ ಅಥವಾ 1 ಮಿನಿಟ್ ಅಥವಾ 15 ಮಿನಿಟ್ಸಲ್ಲಿ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ನಮ್ಮದು ಫಸ್ಟ್ ಟಾರ್ಗೆಟ್ ಏನಿರ್ತಾರೆ, ಈ ಕ್ಲೋಸಿಂಗ್ ಆಗ್ತಾ ಇರ್ತಾರೆ. ಸೆಕೆಂಡ್ ಟಾರ್ಗೆಟು ನಮ್ಮದು ನ್ಯೂ ಲೋ ಇರಬೇಕು. ಬಿಕಾಸ್ ಯಾಕಂದರೆ ನೀವಿಲ್ಲಿ ನೋಡ್ಬೋದು ಒಂದು ಟ್ರೆಂಡ್ ಲೈನ್ ಬರ್ತಾ ಉಂಟು. ಇದು ಮಲ್ಟಿಪಲ್ ಟೈಮ್ ಟಚ್ ಆಗಿದೆ, ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್. ಸೊ ಇಲ್ಲಿಂದ ಮಾರ್ಕೆಟು ಟಚ್ ಮಾಡಿದ ನಂತರ ಮಾರ್ಕೆಟ್ ಇದು ಫ್ಲೋ ಅಲ್ಲಿ ಹೋಗಿ ನೀವು ಲೋ ಕೂಡ ಹೊಡಿಬೋದು. ಅದೇ ನಮಗೆ 24,900 ಕೂಡ ಸಿಗ್ಬೋದು ಅಥವಾ 24,800 ಕೂಡ ಸಿಗ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ ಡೌನ್ ಸೈಡಲ್ಲಿ ನಾವು ಪ್ರೀವಿಯಸ್ ವೀಡಿಯೋದಿಂದ ಹೇಳ್ತಾ ಇದ್ದೀನಿ, ಇದೊಂದು ಸಪೋರ್ಟ್ ಉಂಟು, ತುಂಬ ಚೆನ್ನಾಗಿ ತೋರ್ತಾ ಉಂಟು, 23,661 ಅಂತ. ಫೈನ್. ಗ್ಯಾಪ್ ಡೌನ್ ಓಪನ್ ಆದರೆ ನೀವು ಬೈ ಓಪನ್ ಆಗ್ತಾನೆ ಬೈ ಮಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ. ಯಾಕಂದರೆ ನೀವು ಇಲ್ಲಿ ಪ್ರೀವಿಯಸ್ ಚಾರ್ಟ್ ಕೂಡ ನೋಡ್ಬೋದು, ಇಲ್ಲಿಂದ ಒಂದೊಳ್ಳೆ ಲೋವರ್ ಲೋ ಫಾರ್ಮೇಷನ್ ಮಾಡಿ ನೆಗೆಟಿವಲ್ಲಿ ಕ್ಲೋಸಿಂಗ್ ಕೊಡ್ತು. ಅದ ನಂತರ ಮಾರ್ಕೆಟ್ ಡೈರೆಕ್ಟ್ಲಿ ನೆಗೆಟಿವ್ ಓಪನ್ ಆಯಿತು. ಫೈನ್. ನೆಗೆಟಿವ್ ಓಪನ್ ಆದರೆ ಮಾರ್ಕೆಟ್ ಇದೇ ರೇಂಜಲ್ಲಿ ಹೋಲ್ಡ್ ಮಾಡ್ತು. ಹೋಲ್ಡ್ ಮಾಡಿದ ನಂತರ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಬಂತು. ಇಫ್ ಇನ್ ಕೇಸ್ ನಾಳೆ ಸೇಮ್ ಸಿನಾರಿಯೋ, ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತು, ಅದರ ನಂತರ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಡೌನ್ ಆಯ್ತಂದ್ರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇಲ್ಲಿ ನೋಡಿ, ಯಾವತ್ತಿದ್ರೂ ಮಾರ್ಕೆಟು ಡೌನ್ ಸೈಡಲ್ಲಿ ಬಂದಾಗ ಅಲ್ಲಿಂದ ಬಯರ್ಸಿಗೆ ಇಂಟ್ರೆಸ್ಟೆಡ್ ಇದ್ದರೆ ಆ ಸಪೋರ್ಟ್ ಲೆವೆಲು ಅಥವಾ ಆ ಲೆವೆಲ್ ಇಫ್ ಇನ್ ಕೇಸ್ ಇಂಟ್ರೆಸ್ಟೆಡ್ ಇದ್ದರೆ ಇಲ್ಲಿಂದ ಬೈಯಿಂಗ್ ಫಾಸ್ಟ್ ಹೋಗ್ತಾರೆ. ಬಿಕಾಸ್ ಯಾಕಂದರೆ ತುಂಬ ಜನ ನಮ್ಮ ಹಾಗೆ ಥಿಂಕ್ ಮಾಡ್ತಾರೆ, ನಾವು ಒಬ್ಬರೇ ಥಿಂಕ್ ಮಾಡಲ್ಲ. ಸೊ ಅವರು ಏನು ಮಾಡ್ತಾರೆ, ಇಲ್ಲಿ ಬಾಟಮಲ್ಲಿ ಬೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಮಾರ್ಕೆಟ್ ಅಪ್ಸೈಡ್ ಹೋಗ್ಬೋದು. ಫೈನ್. ಸೊ ಇಫ್ ಇನ್ ಕೇಸ್ ಈ ಸಿನಾರಿಯೋ ಆದರೆ ನಾವಿಲ್ಲಿ ಸೆಲ್ಲಿಂಗ್ ಮಾಡ್ಬೋದು. ಇಫ್ ಇನ್ ಕೇಸ್ ಅಪ್ಸೈಡಲ್ಲಿ ಫ್ಲೋ ಹೋಗ್ತಾ ಇದೆ ಅಂದರೆ ನಾವು 1 ಮಿನಿಟ್ ಸ್ಟ್ರಾಟಜಿ ಪ್ರಕಾರ ನಾವಿಲ್ಲಿ ಬೈ ಅಥವಾ ಸೆಲ್ ಮಾಡ್ಬೋದು. ಫೈನ್. ಸೊ ನಾಳೆ ಓಪನಿಂಗ್ ಇಸ್ ಇಂಪಾರ್ಟೆಂಟ್. ಮಾರ್ಕೆಟ್ ಎಲ್ಲಿ ಕ್ಲೋಸಿಂಗ್ ಕೊಡ್ತಾರೆ ಅದು ಕೂಡ ಇಂಪಾರ್ಟೆಂಟ್. ಬಿಕಾಸ್ ಇದು ಡೈಸಿಯಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ದಟ್ ಮೀನ್ಸ್ ಇದು ಸಮ ಸೈಡ್ ವೇಸಲ್ಲಿ ಕ್ಲೋಸ್ ಆಗಿದೆ. ಗ್ಯಾಪ್ ಅಪ್ ಓಪನ್ ಆಗಿ ತಾನೇ ಸಸ್ಟೈನ್ ಮಾಡಿ ಕ್ಲೋಸ್ ಆಗಿದೆ. ಓಪನಿಂಗ್ ಎಲ್ಲ ಆಗ್ತಾರೆ ಅದು ಸ್ವಲ್ಪ ಇಂಪಾರ್ಟೆಂಟು, ಕ್ಲೋಸಿಂಗ್ ಎಲ್ಲಿ ಕೊಡ್ತಾರೆ ಅದು ಸ್ವಲ್ಪ ಇಂಪಾರ್ಟೆಂಟು. ಫೈನ್. ಐ ಹೋಪ್ ನಾ ಹೆಲ್ಪ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಯ್ತು ಅಂತ ಮತ್ತೆ ಹೇಳ್ತಿದ್ದೀನಿ. ಇಫ್ ಇನ್ ಕೇಸ್ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿಂದ ಚೆಕ್ಔಟ್ ಮಾಡ್ಬೋದು. ಸೊ ಇಫ್ ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.